ನಮಸ್ಕಾರ ಸ್ನೇಹಿತರೆ, ಮಹಿಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಮೇ 20ನೇ ತಾರೀಕು ಶಾಲಾ ಕಾಲೇಜುಗಳಿಗೆ ಏನಾದರೂ ರಜೆ ಘೋಷಣೆ ಮಾಡ್ತಾರಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಆದರೆ ಇದೆ. ಯಾಕಂದರೆ KSRTC ಮತ್ತು BMTC ಬಸ್ಗಳು ಮೇ 20ನೇ ತಾರೀಕು ರೋಡ್ಗಿಳಿಯಲ್ಲ ಅನ್ನುವಂತಹ ನ್ಯೂಸು ನೀವೆಲ್ಲ ಕಡೆ ನೋಡಿರ್ಬೋದು. ಯಾಕವರು ಮೇ 20ನೇ ತಾರೀಕು ರೋಡ್ಗಿಳಿಯಲ್ಲ ಅಂತಿದ್ದಾರೆ, ಮತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಏನಾದರೂ ರಜೆ ಕೊಡ್ತಾರಾ ಅನ್ನುವಂಥದ್ದನ್ನು ಎಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ವರ್ಕ್ ಹೋಗುವಂತಹವರು ಕೂಡ ಈ ಒಂದು ವಿಡಿಯೋನ ನೋಡಿ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿ ಏನಾಗ್ತಿದೆ ಅಂದರೆ ಸಾರಿಗೆ ನೌಕರರು ನಾವು ಮೇ 20ನೇ ತಾರೀಕು ಬಸ್ ಸ್ಟ್ರೈಕನ್ನು ಮಾಡೇ ಮಾಡ್ತೀವಿ ಅಂತ ಅಲ್ಲಿ ಸಾರಿಗೆ ನೌಕರರು ಹೇಳ್ತಿರುವಂಥದ್ದು. ಯಾಕೆ ಅವರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದರೆ, ವೇತನ ಹೆಚ್ಚಳ ಮತ್ತು ಬಾಕಿ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ಸಾರಿಗೆ ನೌಕರರ ಒಕ್ಕೂಟ ಹಾಗೂ ಸರ್ಕಾರದ ನಡುವೆ ನಡೆದ ಮಾತುಕತೆ ವಿಫಲವಾಗಿರುವಂಥದ್ದು. ಈ ವೇತನ ಹೆಚ್ಚಳ ಕುರಿತು ಇದ್ರ ಬಗ್ಗೆ ಎಲ್ಲ ತುಂಬ ಇಶ್ಯೂಸ್ ಆಗ್ತಾನೆ ಇತ್ತು. ಸರ್ಕಾರದವರು ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಇದ್ರು. ಆದರೆ ಇಲ್ಲಿ ಸಾರಿಗೆ ನೌಕರರಿಗೆ ಅನುಕೂಲವಾಗುವಂತೆ ಮಾಡಿಲ್ಲ ಅಂದ್ಬಿಟ್ಟು ಅವರು ಮೇ 20ನೇ ತಾರೀಕು ಬಸ್ ಸ್ಟ್ರೈಕನ್ನು ಮಾಡ್ತಿರುವಂಥದ್ದು. ಇಲ್ಲಿ ಬಸ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಮೇ 20ನೇ ತಾರೀಕು ನೀವು ಬರಲೇಬೇಕು, ಕೆಲಸಕ್ಕೆ ಬರಲೇಬೇಕು, KSRTC ಮತ್ತು BMTC ಬಸ್ಗಳು ರೋಡ್ಗೆ ಇಳಿಲೇಬೇಕು ಅಂದ್ಬಿಟ್ಟು ಇಲ್ಲಿ ಸರ್ಕಾರದವರು ಹೇಳ್ತಿರುವಂಥದ್ದು. ಆದರೆ ಇಲ್ಲಿ ಸಾರಿಗೆ ನೌಕರರು ಇಲ್ಲ, ನಾವು ವಾಪಸ್ ತಗೊಳ್ಳಲ್ಲ, ಮೇ 20ನೇ ತಾರೀಕು ಕಂಪಲ್ಸರಿ ಬಸ್ ಸ್ಟ್ರೈಕನ್ನು ಮಾಡೇ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಆದರೆ ಇಲ್ಲಿ ಕೊಡ್ತಿರುವಂಥದ್ದು ಸ್ನೇಹಿತರೆ. ಆದರೆ ಸರ್ಕಾರದವರು ಏನು ಹೇಳ್ತಿದ್ದಾರೆ ಅಂದರೆ, KSRTC BMTC ಬಸ್ ಸ್ಟ್ರೈಕ್ ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ, ನೋ ವರ್ಕ್ ನೋ ಪೇ ನಿಯಮ ಜಾರಿಗೆ ಸರ್ಕಾರ ಮುಂದೆ ಕಠಿಣ ಕ್ರಮದ ಎಚ್ಚರಿಕೆ ಆದರೆ ಕೊಡ್ತಿದ್ದಾರೆ. ಇಲ್ಲಿ ಸಾರಿಗೆ ನೌಕರರ ಒಕ್ಕೂಟಗಳು ಜಂಟಿಯಾಗಿ ಪ್ರತಿಭಟನೆ ಹಾಗೂ ಮುಷ್ಕರಕ್ಕೆ ಕರೆ ನೀಡಿದ್ದು, ಮುಷ್ಕರ ನಡೆದರೆ ಸರ್ಕಾರಿ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬುಧವಾರದಿಂದ BMTC ಮತ್ತು KSRTC ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಸೇವೆ ಸ್ಥಗಿತಗೊಳ್ಳಲಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೇ 20ನೇ ತಾರೀಕು ಏನಾದರೂ KSRTC ಮತ್ತು BMTC ಬಸ್ ಏನಾದರೂ ಸ್ಟ್ರೈಕ್ ಆದರೆ ಇಲ್ಲಿ ಏನಾಗುತ್ತಂದರೆ ನಿಮಗೆ ಕಂಪಲ್ಸರಿ ಶಾಲಾ ಕಾಲೇಜುಗಳು ಇರಲ್ಲ. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಇಲ್ಲಿ KSRTC ಮತ್ತು BMTC ಬಸ್ಗಳಿಲ್ಲ ಅಂದರೆ ನೀವು ಶಾಲೆಗೆ ಯಾವ ರೀತಿ ಹೋಗ್ತೀರಾ, ಕಾಲೇಜ್ಗೆ ಯಾವ ರೀತಿ ಹೋಗ್ತೀರಾ, ಮತ್ತು ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಕೂಡ ಇಲ್ಲಿ ಬಸ್ ಇಲ್ಲ ಅಂದರೆ ಯಾವ ರೀತಿ ಕೆಲಸಕ್ಕೆ ಹೋಗ್ತಾರೆ, ರಜೆ ಕೊಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಸರ್ಕಾರದವರು ಇನ್ನೂ ಮಾತುಕತೆ ಮಾಡ್ತಿದ್ದಾರೆ, ಸಾರಿಗೆ ನೌಕರರ ಜೊತೆ ಎಲ್ಲ ಮಾತುಕತೆ ನಡೀತಿದೆ. ಈಗ ಸದ್ಯಕ್ಕಂತೂ ಸಾರಿಗೆ ನೌಕರರು ನಾವು ಈ ಬಾರಿ ಅಂತೂ ನಿಮ್ಮ ಮಾತು ಕೇಳಲ್ಲ, ನಾವು ಈ ಬಾರಿ ಬಸ್ ಸ್ಟ್ರೈಕನ್ನು ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿರುವಂಥದ್ದು. ಸದ್ಯಕ್ಕೆ ಈಗ ಇರುವಂತಹ ನ್ಯೂಸ್ ಪ್ರಕಾರ ಸಾರಿಗೆ ನೌಕರರು ನಾಳೆ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಸರ್ಕಾರದವರು ಅವರನ್ನು ಒಪ್ಪಿಸಿ ಏನಾದರೂ ಒಂದು ನಿರ್ಧಾರ ಬಂದರೆ ನಿಮಗೆ ಸ್ಟ್ರೈಕ್ ವಾಪಸ್ ತಗೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಆದರೆ ಸದ್ಯ ಮಟ್ಟಕ್ಕಿರುವಂತಹ ನ್ಯೂಸ್ ಪ್ರಕಾರ ಸಾರಿಗೆ ನೌಕರರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸ್ಟ್ರೈಕನ್ನು ವಾಪಸ್ ತಗೊಳ್ಳಲ್ಲ. KSRTC ಮತ್ತು BMTC ಬಸ್ಗಳು ಮೇ 20ಕ್ಕೆ ರೋಡ್ಗೆ ಇಳಿಯಲ್ಲ ಅನ್ನುವಂತಹ ಒಂದು ಎಚ್ಚರಿಕೆ ಆದರೆ ಇಲ್ಲಿ ಕೊಡ್ತಿರುವಂಥದ್ದು ಸ್ನೇಹಿತರೆ. ಈಗ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನು ನಿಮಗೆ ನೈಟ್ ಕನ್ಫರ್ಮ್ ಆಗುತ್ತೆ. ಈಗ ಮಾರ್ನಿಂಗ್ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಪ್ರಕಾರ ಸಾರಿಗೆ ನೌಕರರು ನಾವು ಈ ಒಂದು ಬಸ್ ಸ್ಟ್ರೈಕನ್ನು ಮಾಡೇ ಮಾಡ್ತೀವಿ ಮೇ 20ನೇ ತಾರೀಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತಂತ. ನೈಟು ನಿಮ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಬರುತ್ತೆ. ಅವ್ರು ಬಸ್ ಸ್ಟ್ರೈಕ್ ಏನಾದರೂ 20ನೇ ತಾರೀಕು ಮಾಡಿದ್ರೆ ನಿಮಗೆ ಕಂಪಲ್ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರೆ. ಅದರಲ್ಲಿ ನೋ ಡೌಟ್ ಶಾಲಾ ಕಾಲೇಜುಗಳಿಗೂ ರಜೆ ಕೊಡ್ತಾರೆ, ಮತ್ತು ಕೆಲವೊಂದು ಕಚೇರಿಗಳು ಕೂಡ ರಜೆ ಇರುವಂತಹ ಸಾಧ್ಯತೆ ಇದೆ. ನೋಡೋಣ ಮುಂದೆ ಏನೇ ಅಪ್ಡೇಟ್ ಬಂದರೂ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ.